ಓಂ ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ ತಾಪತ್ರಯೇಣ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ. ಕಲಿಯುಗದ ಘೋರ ದುಸ್ಥಿತಿಯಲ್ಲೂ ಬಿಡದೆ ಭಗವನ್ನಾಮಸ್ಮರಣೆಯನ್ನ ಮಾಡುವವನಿಗೆ, ಅವನಿಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ಪರಿಸ್ಥಿತಿಯ ದುಸ್ಥಿತಿಗಳಿದ್ರೂ ಕೂಡ ಭಗವಂತನ ನಾಮಸ್ಮರಣೆ ಬಿಡದೆ ಅವನು ಮುಂದುವರೆದ ಅಂತಾದ್ರೆ ಅವನಿಗೆ ಮುಂದೆ ಅವನು ಏನನ್ನು ಬಯಸ್ತಾನೋ ಅದನ್ನು ಅವನು ಪಡೆದೇ ಮುಂದುವರಿತಾನೆ ಅನ್ನುವ ಧೈರ್ಯವನ್ನ ತುಂಬಿ, ಮತ್ತೆ ಒಂದು ಪುರಾಣದಲ್ಲಿ ಯಮನ ಪ್ರಶ್ನೆಯೊಂದನ್ನ ಇಲ್ಲಿ ನಮಗೆ ಎದುರಿಗೆ ತೆರೆದಿಡ್ತಾರೆ. ಯಮನ ಅತ್ಯಂತ ಕಿರಿದಾದ ನರಕದ ಬಾಗಿಲಿನ ಹತ್ರ ಮುಗಿಬಿದ್ದ ಜನರನ್ನ ನೋಡ್ತಾನೆ. ಒಳಗೆ ಏನೋ ಉಂಟಂತೆ ಅಂತ ಹೇಳಿದ ಹಾಗೆ ಏನೋ ಆಫರ್ ಕೊಡ್ತಾ ಇದ್ದಾರೆ ಅನ್ನುವ ಹಾಗೆ ಜನ ನುಗ್ತಾ ಇರ್ತಾರೆ. ಆ ಕಡೆ ಸ್ವರ್ಗದ ಬಾಗಿಲು ಓಪನ್, ದೊಡ್ಡ ಬಾಗಿಲು, ಬರ್ಲಿ ಎಲ್ರು ಅಂತ. ಅಲ್ಲಿ ಯಾರು ಹೋಗ್ತಿಲ್ಲ. ಅಂದ್ರೆ ಯಾವಾಗ್ಲೂ ಹಾಗೇನೆ, ಯಾವುದು ತುಂಬಾ ಆತ್ಯಂತಿಕವಾದ ಸುಖವನ್ನ ಕೊಡುವ ಸಂಗತಿಗಳಿರ್ತಾವೋ ಅಲ್ಲಿ ಯಾರು ಜನನೇ ಹೋಗಲ್ಲ. ಒಳ್ಳೆ ಭಗವತ್ ಚಿಂತನೆ ನಡೀತಾ ಇದೆ ಅನ್ನುವ ದೇವಸ್ಥಾನದ ಬಾಗಿಲಿಗೆ ಯಾರು ಹೋಗಲ್ಲ. ಏನೋ ಅದುರು ರೋಗ ಬಂದು ಮೈಯೆಲ್ಲ ಕುಪ್ಪಳಿಸಿ ಕುಣಿದು ಕೆರಳಿಸುವಂತೆ ಮಾಡುತ್ತಾರೆ ಅನ್ನುವಲ್ಲಿಗೆ ಜನಕ್ಕೆ ಕೈಕಾಲಡಿಗೆ ನಿಲ್ಲಿಕ್ಕೆ ಜಾಗ ಇಲ್ಲದ ಹಾಗೆ ಮುಗಿಬಿದ್ದು ತುಂಬಿ ಬಿಡ್ತಾರೆ. ಅಂದ್ರೆ ಅಲ್ಲೇನೋ ಸುಖ ಇದೆ ಅಂತ. ಅದೇ ತರ ನರಕ ಅನ್ನುವುದು ಬಾಗಿಲಿನ ಸುತ್ತ ಜನ ತುಂಬಿ 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 ತುಳುಕಿದ್ದಾರೆ. ಒಳಗ್ ಬಂದ್ಮೇಲೆ ಅಲ್ಲಿಯ ದುಸ್ಥಿತಿಯನ್ನ ಕಂಡು ಜನ ಎಲ್ಲ ಗಾಬರಿಯಾಗಿ ಏನೋ ಅನರ್ಥ ಆಗಿ ಹೋಯ್ತು ಅಂತ ಬೆದರಿ ಕಂಗಾಲಾಗುವ ಸ್ಥಿತಿಯಲ್ಲಿ ಯಮ ಅವರನ್ನೆಲ್ಲ ಪ್ರಶ್ನೆ ಮಾಡ್ತಾನಂತೆ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಮಜ್ಜಂತೀತ್ಯೇತದದ್ಭುತಂ. ನಾರಾಯಣ ಅನ್ನುವ ಅಪರೂಪದ ಮಂತ್ರ ಇದೆ. ನಾರಾಯಣ ಅಂತ ಅಷ್ಟೇ ಹೇಳಿದ್ರು ಅದೊಂದು ಮಂತ್ರ. ನಾವೇನು ನಾರಾಯಣ ಅಂದ್ರೆ ಅದಕ್ಕೇನು ಬೀಜ ಮಂತ್ರ, ನಮಸ್ಕಾರ, ಓಂಕಾರ ಎಲ್ಲ ಸೇರಿಸಿದ್ರೆ ಮಾತ್ರ ಅದು ಮಂತ್ರ ಅಂತ ಅನ್ಕೊಂಡಿದ್ವಿ. ಮಂತ್ರ ಅಂದ್ರೆ ಮನನದಿಂದ ಯಾವುದು ತ್ರಾಣ ಕೊಡುತ್ತೋ ಅದೆಲ್ಲ. ಅದು ಸಮರ್ಪಣೆಯ ದೃಷ್ಟಿಯಿಂದ ಇದ್ರೆ ಅದು ಮಂತ್ರ. ನಾರಾಯಣ ಅನ್ನೋದು ನೆನಪು ಮಾಡಿಸಿ ನಮಗೆ ಮುಂದೆಗೆ ಅವನ ಬೌದ್ಧಿಕ ಮಟ್ಟ ನಮಗೆ ಬೆಳೆಯಿತು ಅಂದ್ರೆ ಅದು ಮಂತ್ರದ ಫಲವೇ. ನಾರಾಯಣ ಅಂತ ಒಂದು ಮಂತ್ರ ಇದೆ. ವಾಗಸ್ತಿ ವಶವರ್ತಿನಿ, ಅದನ್ನ ಹೇಳಲಿಕ್ಕೆ ಅನುಕೂಲಕರವಾದ ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ಭಿನ್ನವಾದ ಒಂದು ವಿಶಿಷ್ಟವಾದ ಮಾತಿನ ಶಕ್ತಿಯನ್ನ ಮನುಷ್ಯ ಹೊಂದಿದ್ದಾನೆ. ವಾಕ್ ಅಸ್ತಿ ವಶವರ್ತಿನಿ, ಆ ಮಾತು ಅವನು ಏನ್ ಹೇಳ್ಬೇಕೋ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾಲಿಗೆ ತಿರುಗುತ್ತೆ. ದೈಹಿಕ ದೋಷದಿಂದಾಗಿ ಕೆಲವೊಂದ್ ಸರ್ತಿ ಉಚ್ಚಾರಣೆಯಲ್ಲಿ ದೋಷ ಬರ್ಬೋದು, ರಕಾರ ಲಕಾರ ಆಗ್ಬೋದು, ನಕಾರ ಣಕಾರ ಆಗ್ಬೋದು, ಅಥವಾ ಣಕಾರ ನಕಾರ ಆಗ್ಬೋದು. ಅದು ನಾವು ಬಯಸಿ ಮಾಡಿದ್ದಲ್ಲ. ಆದ್ರೆ ಇದು ಯಾರೋ ಕೆಲವರಿಗೆ ಮಾತ್ರ ಹೀಗಾಗುದು, ಎಲ್ರಿಗೆ ಈ ರೀತಿಯಾದ ಪರಿಸ್ಥಿತಿ ಇಲ್ಲ. ಹೆಚ್ಚು ಹೆಚ್ಚು ಮಂದಿಗೆ ಆ ನರಕದ ಬಾಗಿಲಿನಲ್ಲಿ ಗುಡ್ಡೆ ಬಿದ್ದ ಜನರನ್ನ ಕುರಿತು ಅವ್ರು ಒದ್ದಾಡ್ತಾ ಇರುವುದನ್ನ ಕಂಡು, ಅಯ್ಯೋ ಇಷ್ಟು ಕಷ್ಟ ಅನುಭವಿಸ್ಬೇಕಾ, ಇದನ್ನೆಲ್ಲ ನಮ್ಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲ ಬೇಕಿತ್ತ, ನಾವೇನಾದ್ರೂ ಪಾರಾಗ್ಲಿಕ್ಕೆ ಏನ್ ದಾರಿ ಅಂತ ಹುಡುಕುವ ಸ್ಥಿತಿಯಲ್ಲಿದ್ದ ಮಂದಿಗೆರ ಯಮನ ಕಿವಿ ಕಚ್ಚುವ ಮಾತು, ಉಪದೇಶದ ನೋಟ್ ಹಾಕ್ತಾನೆ. ನೋಡಿ, ನಾರಾಯಣ ಅಂತ ಮಂತ್ರವೂ ಇತ್ತು, ಮಾತು ಕೂಡ ನಿಮ್ ಕೈಯಲ್ಲಿತ್ತು, ಆದ್ರೂ ಯಾಕಪ್ಪ ಈ ಘೋರೆ ನರಕೆ ಬಂದು ಬಂದು ಮುಳುಗ್ತೀರಿ, ಇಲ್ಲೇನೋ ಸಿಗುತ್ತೆ, ಇಲ್ಲೇನೋ ಅದ್ಭುತ ಇದೆ. ಅಂದ್ರೆ ಜನ ಯಾವಾಗ್ಲೂ ಜಾಸ್ತಿ ಹೋಗುದನ್ನ ನೋಡಿ ಅದು ಸರಿ ಇದೆ, ಜಾಸ್ತಿ ಹೋಗುದನ್ನ ನೋಡು ಅದು ಸ್ಪೆಷಲ್ ಇದೆ ಅಂತ ಭಾವಿಸ್ತಾರೆ. ಒಳ್ಳೆಯ ವೇದಿಕೆಗಳತ್ತ ಜನ ನುಗ್ಗುವುದೇ ಕಮ್ಮಿ. ಅನಗತ್ಯವಾದ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಅಂದ್ರೆ, ಅಥವಾ ಅಸಂಬದ್ಧವಾದ ವಿಷಯಗಳನ್ನ ಹೇಳಿ ಮೈ ಕುಣಿಸಿ, ಮೈ ಮರೆಸಿ, ಕುಡಿಸಿ, ತೇಲಿಸಿ
ಆ ಹಬ್ಬ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಜನ ನುಗ್ಗಿಕೊಂಡು ಬರ್ತಾರೆ. ಇದು ಎಲ್ಲ ಕಾಲದಲ್ಲೂ ಸಮಾನವೇ. ತಥಾಪಿ ಇದು 2 ನಿಮಗೆ ಅನುಕೂಲಕರವಾದ ದಾರಿಯಾಗಿತ್ತು. ಮಾತಿದೆ, ಮಾತಿಗೆ ಬೇಕಾದ ಅಂದ್ರೆ ನಾಲಿಗೆ ಇದೆ, ನಾಲಿಗೆಗೆ ಬೇಕಾದ ಮಾತಿದೆ. ಇದಿದ್ದೂ ಕೂಡ ಅದರ ಅರ್ಥ ಏನು? ನರಕೆ ಘೋರೆ ಮಜ್ಜಂತೀತ್ಯೇತದ್ ಅದ್ಭುತಂ ಅಂತಾನೆ. ನಾಲಿಗೆ ಇತ್ತು, ನಾರಾಯಣ ಅನ್ನುವ ಹೆಸರಿತ್ತು. ಅದನ್ನ ಹೇಳಲಿಕ್ಕೆ ಅವಕಾಶ ಇದ್ದದ್ದನ್ನು ಕಳ್ಕೊಂಡು ನರಕಕ್ಕೆ ಬಂದು ಬಿದ್ದಿದ್ದೀರಲ್ವಾ? ಇದಕ್ಕಿಂತ ಅದ್ಭುತವಾದ ಸಂಗತಿ ಬೇರೆ ಏನಿದೆ ಜಗತ್ತಲ್ಲಿ? ನಾವೇ ಹೇಳೋಲ್ವಾ? ಅಯ್ಯೋ! ಎಲ್ಲ ಅವ್ರ ಕೈಯಲ್ಲೇ ಇತ್ತು. ಅವರೇ ಎಲ್ಲ ಎತ್ತಿ ಹಾಕಿ ಈಗ ನಾನು ನಿರ್ಗತಿಕ ಅಂತ ಬೊಬ್ಬೆ ಹೊಡಿತಾರೆ ಅಂತ. ಅಂದ್ರೆ ನಮ್ ಕೈಯಲ್ಲಿದ್ದ ಸಂಪತ್ತನ್ನ ಅದನ್ನ ಸದುಪಯೋಗ ಮಾಡಿಕೊಂಡ್ರೆ, ಕಾಲ ಕಾಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡದೆ ಅದನ್ನ ಉಳಿಸ್ಕೊಂಡ್ರೆ, ಜೀವನದುದ್ದಕ್ಕೂ ಬೇರೆ ಯಾರತ್ರೂ ಕೈ ಚಾಚದೆ ಬದುಕುವಷ್ಟು ಸಂಪತ್ತು ದೇವರು ಕೊಟ್ಟಿರ್ತಾನೆ. ಮಧ್ಯದಲ್ಲಿ ನಮಗುಂಟಾಗುವ ಕೆಲವು ಮಾನಸಿಕ ಕ್ಲೇಶಗಳು ಅಥವಾ ಅನನ್ ಅನ್ಯ ಆಸಕ್ತಿಗಳು ನಮಗೆ ಇದ್ದ ಸಂಪತ್ತನ್ನ ಸದ್ವಿನಿಯೋಗ ಮಾಡಿಕೊಳ್ಳಿಕ್ಕೆ ಬಿಡದೆ, ಅದನ್ನ ಯಾರ್ಯಾರ್ದೋ ಸಹವಾಸಕ್ಕೆ ಒಳಪಡಿಸಿ, ದುರ್ವ್ಯಸನಕ್ಕೊಳಗಾಗಿಸಿ, ಸಂಪತ್ತನ್ನ ಕಳ್ಕೊಂಡ್ಬಿಟ್ಟು ಆಮೇಲೆ ವ್ಯಥೆ ಪಡುವಂತ ಪರಿಸ್ಥಿತಿ ಬರುತ್ತೆ. ಹಾಗೆ ಇದನ್ನೇ ಹೇಳುದು. ನಾರಾಯಣ ಅಂತ ಹೆಸರಿದೆ. ಒಳ್ಳೆಯ ಉಚ್ಚಾರಣೆಗೆ ಅನುಕೂಲಕರವಾದ 83,99,999 ಜೀವಿಗಳಿಗೆ ಇಲ್ಲದ ಅಪರೂಪದ 51 ಅಕ್ಷರಗಳನ್ನ ಹೇಗಂದರ ಹಾಗೆ ಅದು ಬರೀಲಿಕ್ಕಾಗೋದ್ರ ಬಗ್ಗೆ ಹೇಳಿದ್ದು 51 ಅಕ್ಷರ. ಅದು ಬಿಟ್ಟು ಇನ್ನೂ ಅನಂತ ಅಕ್ಷರಗಳಿವೆ. ಅನಂತ ಅಕ್ಷರಗಳನ್ನ ಉಚ್ಚರಿಸುವ ಸಾಮರ್ಥ್ಯ ನಾಲಿಗೆಗೆ ಇದೆ. ಆ ಎಲ್ಲಾ ತರದ ನಾಲಿಗೆಯ ಹ್ಮ್ ಅವಕಾಶ ಇದ್ದು, ನಾಮಸ್ಮರಣೆಗೆ ಬೇಕಾದ ಶಕ್ತಿಯನ್ನ ತುಂಬಿಕೊಂಡಂತಹ ನಾಲಿಗೆ ಇದ್ದು ಕೂಡ ಹೇಳಲಿಲ್ಲ. ಹೇಳದೆ ಈ ನರಕಕ್ಕೆ ಬಂದ್ರಿ. ಬಂದು ಇಲ್ಲಿ ಮುಳುಗಿ ಅಯ್ಯೋ ಅಂತ ಈಗ ಒದ್ದಾಡ್ತಾ ಇದ್ದೀರಿ ಅನ್ನೋದನ್ನ ನೋಡಿದಾಗ ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗ್ತಾ ಇದೆ. ನಂಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ತನಕ ಬರ್ತಾರೆ ಇಂಥ ಜನ. ಇಷ್ಟೆಲ್ಲ ಅದ್ಭುತವಾದ ಸಾಧನೆಯ ಮಾರ್ಗಗಳನ್ನ ತೋರಿಸಿ, ಹೋಗ್ರಪ್ಪ ಆ ಕಡೆ, ಇಲ್ಲಿ ಬರ್ಬೇಡಿ. ಯಾಕೆಂದ್ರೆ ಅವನು ಭಗವಂತ ಭಕ್ತ ಅಲ್ವಾ? ಭಕ್ತನಾಗಿ ಯಾರು ದೇವರನ್ನ ಹೊಂದಲಿಕ್ಕೆ ಬೇಕಾದ ಒಳ್ಳೆಯ ಅನುಕೂಲತೆಯನ್ನು ಹೊಂದಿದ್ದು ಕೂಡ ಇತ್ತ ಬರ್ತಾರೆ ಅಂತಂದ್ರೆ, ಸಹಜವಾಗಿ ಕಾರ್ಯದಲ್ಲಿ ಹೆಚ್ಚಳ ಆಯ್ತು ಅಂತನ್ನುವ ಕಾರಣಕ್ಕೆ ಯಮ ಯಾವತ್ತೂ ಕೂಡ ಬೇಸರ ಪಡುವುದು ಇಲ್ವೇ ಇಲ್ಲ. ಆದ್ರೆ ಕೆಲವೊಂದ್ ಸರ್ತಿ ಯೋಗ್ಯರೂ ಕೂಡ ವಿನಾಕಾರಣ ಈ ಕಷ್ಟದ ಆ ಅಸಹಿಷ್ಣುತೆಯನ್ನ ಕೊನೆಗೆ ಬೇಸರ ಪಟ್ಟುಕೊಳ್ಳುವುದನ್ನ ನೋಡಿ ಈ ಮಾತನ್ನ ಆಡ್ತಾನೆ. ನಾರಾಯಣ ಅನ್ನುವ ಹೆಸರು ಅದು ಬಹಳ ಸುಂದರವಾದದ್ದು. ಅಲ್ಲಿ ನ, ರ, ಯ, ನ ಅಂತ 4 ಕೂಡ ಒಂಥರ ಆ ದೇವರ ಆ ಏನಂತಾರೆ, ದೋಷರಹಿತತೆಯನ್ನೇ ಹೇಳುತ್ತೆ. ನ ಅಂದ್ರೆ ನೆಗೆಟಿವ್, ಇಲ್ಲ ಅಂತ, ದೋಷ ಇಲ್ಲ. ರಾ ಅಂದ್ರೆ ಎಲ್ಲವೂ ಕ್ಷಯಿಸಿ ಹೋಗುವಂತದ್ದು, ರೀಯತೆ. ಮತ್ತೆ ಯಾಪಯತಿ ಎಲ್ಲವನ್ನು ದೂರ ಕಟ್ಟತ್ತೆ. ಮತ್ತೆ ಎಲ್ಲವನ್ನು ದೂರಕ್ಕೆ ಮಾಡುತ್ತೆ. ಅಂದ್ರೆ ಅವನಿಗೆ ಶಾರೀರಿಕವಾದ ಆ ದೋಷ ಇಲ್ಲ, ದುಃಖ ಪ್ರಾಪ್ತಿ ರೂಪವಾದ ದೋಷ ಇಲ್ಲ, ಅಸ್ವಾತಂತ್ರ್ಯ ರೂಪವಾದ ದೋಷ ಇಲ್ಲ. ಹೀಗೆ 4 ವಿಧವಾದ ಸೌಖ್ಯವನ್ನ ಮನುಷ್ಯನಿಗೆ ದುಃಖವನ್ನ ಹೇಳುತ್ತಾರೆ. 4 ವಿಧವಾದ ದುಃಖ ಇಲ್ಲದಂತೆ, ಸ್ವಾತಂತ್ರ್ಯವನ್ನ ಅನುಭವಿಸಿ, ದುಃಖ ಪ್ರಾಪ್ತಿ ಇಲ್ಲದಂತೆ, ಆ ಮಿತಿಯಗೆ, ಕಾಲದ ಮಿತಿಗೆ ಅಥವಾ ದೇಶದ ಮಿತಿಗೆ ಒಳಗಾಗದೆ ನಿಂತಿರ್ತಾನೆ. ಅದರಿಂದಾಗಿ ಅವನಿಗೆ ನಾರಾಯಣ ಅಂತ ಹೆಸರು. ನೂರಾರು ಅರ್ಥಗಳಲ್ಲಿ ಬಹಳ ಜನ ಈ ಶಬ್ದವನ್ನ ಬರೆದಿದ್ದಾರೆ. ಆದ್ರೆ ಮನುಷ್ಯನಾಗಿ ಈ ಮನುಷ್ಯತ್ವದ ಮಿತಿಗೊಳಗಾಗಿ ಏನೇನು ಅನರ್ಥಗಳನ್ನ ಮಾಡ್ತಾನೆ, ಏನೇನು ದೋಷಗಳನ್ನು ಹೊಂದಿದ್ದಾನೆ, ಅಂಥ ದೋಷಗಳಿಲ್ಲ. ಆದ್ರಿಂದಾಗಿ ಅವನನ್ನ ನಾವು ಅಪ್ರೋಚ್ ಮಾಡಿದ್ರೆ ನಾವು ಈ ರೀತಿಯಾದ ಆ ಅಸ್ವಾತಂತ್ರ್ಯ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ ಅನ್ನುವ 4 ದೋಷಗಳನ್ನು ಕೂಡ ನಾವು ಕಳ್ಕೊಳ್ಳಿಕ್ಕಾಗತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೇನೆ ಅವನಿಗೆ ನಾರಾಯಣ ಅನ್ನುವ ಶಬ್ದವನ್ನ ಕೊಟ್ಟದ್ದು. ಅವನಲ್ಲಿ ಅಪೂರ್ಣತೆ ಇಲ್ಲ, ಅಸ್ವಾತಂತ್ರ್ಯ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ದೇಹ ಹಾನಿ ಇಲ್ಲ. ನಮ್ಗೆ ಇದರಲ್ಲಿ ಎಲ್ಲವೂ ಇದೆ. ದೇಹವು ನಾಶ ಆಗತ್ತೆ, ಅಪೂರ್ಣತೆಯೂ ಇದೆ, ಸ್ವಾತಂತ್ರ್ಯವೂ ಇಲ್ಲ, ಅಮ್, ಇನ್ನು ಗುಣಪೂರ್ಣತೆ ಅನ್ನೋದು ಇಲ್ವೇ ಇಲ್ಲ. ಅದರಿಂದಾಗಿ ದುಃಖ ಪ್ರಾಪ್ತಿ ಅನ್ನೋದು ಇದ್ದೇ ಇದೆ. ಅದರಿಂದಾಗಿ ಪ್ರತಿಯೊಂದು ರೀತಿಯಲ್ಲೂ ನಾವು
ವ್ಯಥೆ ಪಡುವುದು ಇದ್ದೇ ಇದೆ. ನಮ್ಗೆ ಈ 4ರಿಂದಲೂ ಕೂಡ ಪಾರಾಗುವ, ಅಂದ್ರೆ ಇದರಲ್ಲಿ ಆ ಅಸ್ವಾತಂತ್ರ್ಯ ಅನ್ನೋದು ಅದು ಅನಿವಾರ್ಯ. ಆದ್ರೆ ಅಕಾರನೇ ನನಗೆ ಸ್ವಾತಂತ್ರ್ಯವನ್ನ ಕೊಡುವವನು, ಅವನ ಅಡಿಯಲ್ಲಿ ನಾನಿದ್ದೇನೆ ಎನ್ನುವ ಜ್ಞಾನ ಬಂದ್ರೆ ಆ ಸ್ವಾತಂತ್ರ್ಯ ಅನ್ನೋದು ದೋಷ ಆಗುದಿಲ್ಲ. ಹೇಗೆ ಮಗು ಜೋರಾಗಿ ಅಳ್ತಾ ಇರ್ಬೇಕಾದ್ರೆ ತಾಯಿಯ ಉಳಿದವರು ಯಾರು ಎತ್ತಿಕೊಂಡ್ರು ಅದು ಅಳು ನಿಲ್ಸಲ್ಲ. ಆದ್ರೆ ತಾಯಿಯ ಮಡಿಲಿಗೆ ಬಂದಾಗ ಅವಳು ಏನು ಕೊಡಲ್ಲ, ಕೇವಲ ಹೆಗಲ ಮೇಲೆ ಇಟ್ಟುಕೊಂಡು ಬೆನ್ನು ತಟ್ಟಿ ತನ್ನ ಮೈಯ ಶಾಖವನ್ನ ಅದಕ್ಕೆ ಕೊಡ್ತಾಳೆ. ತಕ್ಷಣ ಅದಕ್ಕೊಂದು ನೆಮ್ಮದಿ, ತಕ್ಷಣ ಅದಕ್ಕೊಂದು ತಾನು ಸೇಫು ಅನ್ನುವ ಫೀಲಿಂಗ್ ಬರುತ್ತೆ. ಆ ಸ್ವಾತಂತ್ರ್ಯ ಅನ್ನೋದು ಬೇಕು. ಅಕಾರ ರೂಪಿಯಾದ ಪರಮಾತ್ಮನ ಸ್ವಾತಂತ್ರ್ಯದ ಅಡಿಯಲ್ಲಿ ಬದುಕಿದ್ದೇನೆ ಅಂತ ಭಗವಂತನ ಮಡಿಲಲ್ಲಿ, ಮಗು ಹೇಗೆ ತಾಯಿಯ ಮಡಿಲಲ್ಲಿ ಮಲಗಿದಾಗ ಇದೇ ನನಗೆ ಸ್ವಾತಂತ್ರ್ಯ ಅಂತ ಭಾವಿಸಿ ಅದು ನೆಮ್ಮದಿಯಿಂದ ಮಲಗುತ್ತೋ, ಅಂತಹ ರೀತಿಯ ಒಂದು ಎಚ್ಚರವನ್ನ ಈ ನಾಮಸ್ಮರಣೆಯಿಂದ ಪಡಿಲಿಕ್ಕೆ ಸಾಧ್ಯ. ಅದನ್ನ ಪಡೆಯುವ ಅವಕಾಶ ಇದ್ದು ಕೂಡ ಇಲ್ಲಿಗೆ ಬರ್ತೀರಲ್ಲಪ್ಪ ಅಂತ ಎಲ್ಲ ನರಕವಾಸಿಗಳನ್ನ ಕುರಿತು, ಅವಕಾಶ ಇದ್ದದ್ದನ್ನ ಮನುಷ್ಯನಾಗಿ ಹುಟ್ಟಿಯೂ ಕೂಡ ಸಿಕ್ಕಿದ ಸೌಖ್ಯವನ್ನ ಕಳ್ಕೊಂಡು ಇಲ್ಲಿಗೆ ಬರ್ತೀರಲ್ಲ ಅಂತ ಬೈಯುವ, ಒಂಥರ ಬೈಯುವುದು ಅಂದ್ರೆ ಅವನಿಗೇನು ಯಾರನ್ನು ಬೈದೇನಾಗ್ಬೇಕಾಗಿಲ್ಲ, ಇಲ್ಲಿ ಬರ್ತೀರಲ್ಲಪ್ಪ ನೀವು ಹೀಗೆ, ಅಲ್ಲೇ ಇದ್ದು ನಿಮ್ಗೆ ಬೇಕಾದಷ್ಟು ಸಾಧನೆ ಮಾಡ್ಲಿಕ್ಕಿರೋ ಅವಕಾಶವನ್ನ ಕಳ್ಕೊಳ್ತೀರಲ್ಲ ಅಂತ ಹೇಳುವ ರೀತಿಯ ಮಾತು ಅದು. ಮತ್ತೆ ಮುಂದೆ ನಾವು ಆಚಾರ್ಯರ